ಭಾರತ ಕೃಷಿ ಪ್ರಧಾನ ದೇಶವಾಗಿದೆ. ಭಾರತದ ಅರ್ಥವ್ಯವಸ್ಥೆಯ ಪೂರಕ ಶಕ್ತಿಯೆಂದರೆ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು. ಭಾರತದ ಜನಸಂಖ್ಯೆಯ ಬಹುತೇಕ ಭಾಗ ಕೃಷಿಪರ ನಿರ್ವಹಣೆ ನಡೆಸುತ್ತಿದ್ದು, ಆಹಾರ ಉತ್ಪಾದನೆ, ರಫ್ತು ಮತ್ತು ಉದ್ಯೋಗದಲ್ಲಿ ಕೃಷಿಯು ಮಹತ್ವದ ಪಾತ್ರ ವಹಿಸುತ್ತದೆ. ಭತ್ತ, ಗೋಧಿ, ಜೋಳ, ಹಸಿರು ತರಕಾರಿ, ತೆಂಗು, ಅಡಿಕೆ ಮುಂತಾದ ಹಲವು ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಆದಾಗ್ಯೂ, ಕೃಷಿಯಲ್ಲಿ ಕೆಲವು ಸವಾಲುಗಳು ಇವೆ. ಉದಾಹರಣೆಗೆ, ಹವಾಮಾನ ಬದಲಾವಣೆ, ನೀರಿನ ಕೊರತೆ, ತಂತ್ರಜ್ಞಾನದ ಕೊರತೆ ಮತ್ತು ಮಾರುಕಟ್ಟೆ ಸಮಸ್ಯೆಗಳು. ಕೃಷಿಯನ್ನು ಆಧುನಿಕ ತಂತ್ರಜ್ಞಾನ ಮತ್ತು ನವೀನ ವಿಧಾನಗಳ ಮೂಲಕ ಅಭಿವೃದ್ಧಿಪಡಿಸುವುದು ಮುಖ್ಯವಾಗಿದೆ. ಕೃಷಿಕರ ಸವಾಲುಗಳಲ್ಲಿ ಅತಿ ಮುಖ್ಯವಾದುದು ಕಾಡುಪ್ರಾಣಿಗಳಿಂದ ಎದುರಿಸುತ್ತಿರುವ ಸಮಸ್ಯೆ. ಅದರಲ್ಲೂ ತೆಂಗು ಕೃಷಿಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ನೋಡುವುದಾದರೆ, ತೆಂಗಿನ ಸಸಿಯನ್ನು ನಾಟಿ ಮಾಡಿದ ಕೆಲವು ದಿವಸದ ನಂತರ ಇದನ್ನು ಹಂದಿಗಳು ತಿಂದು ಧ್ವಂಸ ಮಾಡುವುದುಂಟು. ಇದಕ್ಕೆ ಸೂಕ್ತ ಪರಿಹಾರವೆಂದರೆ ಬಟ್ಟೆಯ ಸಹಾಯದಿಂದ ಅಥವಾ ಕಬ್ಬಿಣದ ಸರಿಗೆಯ ಮುಖಾಂತರ ಸುತ್ತು ಬೇಲಿಯನ್ನು ನಿರ್ಮಿಸುವುದು. ಮತ್ತೊಂದು ಸಮಸ್ಯೆಯೆಂದರೆ ತೆಂಗಿನ ಗಿಡ ಅಥವಾ ಕಾಂಡವನ್ನು ತಿಂದು ಧರೆಗೆ ಉರುಳುವಂತೆ ಮಾಡುವ ದುಂಬಿಗಳು ಮತ್ತು ಇನ್ನಿತರ ಕೀಟಗಳು. ಆದರೆ ಇದು ಕೃಷಿಕರ ಗಮನಕ್ಕೆ ಬರುವುದು ಕಾಂಡವು ಕೆಳಗೆ ಬಿದ್ದಾಗ. ಮೊದಲೇ ಗೊತ್ತಾದಲ್ಲಿ ಅದಕ್ಕೆ ಸೂಕ್ತ ಕೀಟನಾಶಕವನ್ನು ಸಿಂಪಡಿಸಬಹುದು. ಇನ್ನೊಂದು ಪ್ರಮುಖ ಸಮಸ್ಯೆಯೆಂದರೆ ಮಂಗಗಳು ಸಿಯಾಳವನ್ನು ಕುಡಿದು ಬಿಸಾಡುವುದರಿಂದ ಸಾಕಷ್ಟು ಕೃಷಿಕರು ನಷ್ಟವನ್ನು ಅನುಭವಿಸುವಂತಾಗಿದೆ. ಇದಕ್ಕೆ ಪಟಾಕಿಯನ್ನು ಸಿಡಿಸುವ ಮುಖಾಂತರ ತಾತ್ಕಾಲಿಕವಾದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇನ್ನೊಂದು ಸಮಸ್ಯೆಯ ವಿಷಯಕ್ಕೆ ಬರುವುದಾದರೆ ತೆಂಗಿನ ಮರದ ಗರಿಗಳ ಎಡೆಯಲ್ಲಿ ಗೂಡು ಕಟ್ಟಲು ತೊಡಗುವ ಇಲಿಗಳ ಉಪದ್ರವ. ಆ ಸಮಯದಲ್ಲಿ ಅವುಗಳು ಎಳೆಯ ಕಾಯಿಗಳನ್ನು ಹಾನಿಗೊಳಿಸುವುದುಂಟು. ಇದಕ್ಕೆ ಸಾಧಾರಣವಾಗಿ ಕಬ್ಬಿಣದ ತಗಡನ್ನು ತೆಂಗಿನ ಮರದ ನಡುಭಾಗದಲ್ಲಿ ಸುತ್ತಲೂ ವೃತ್ತಾಕಾರವಾಗಿ ಅಳವಡಿಸುವುದರಿಂದ ಅವುಗಳು ಮರ ಏರಲು ಪ್ರಯತ್ನಿಸಿದಾಗ ಜಾರುವ ಕಾರಣದಿಂದಾಗಿ ನಿಯಂತ್ರಿಸಬಹುದು. ಇನ್ನೊಂದು ಸಮಸ್ಯೆಯ ಬಗ್ಗೆ ಹೇಳುವುದಾದರೆ, ಆಯಾ ದಿನ ಬಿದ್ದ ತೆಂಗಿನಕಾಯಿಯನ್ನು ಹೆಕ್ಕದೆ ಹೋದರೆ ಅಥವಾ ರಾತ್ರಿ ಬಿದ್ದ ತೆಂಗಿನಕಾಯಿಯಾಗಿದ್ದರೆ ಅದು ಹಂದಿಯ ಪಾಲು. ಕೃಷಿಕರ ಸವಾಲುಗಳ ಸಾಲನ್ನು ಹೇಳುತ್ತಾ ಹೋದರೆ ಅದು ಒಂದು ಮುಗಿಯದ ಅಧ್ಯಾಯವಂತೂ ನಿಜ. ಈ ಮೇಲೆ ತಿಳಿಸಿದ ಸಮಸ್ಯೆಗಳನ್ನು ಹೊರತುಪಡಿಸಿ ಬೇರೆ ಸಮಸ್ಯೆಗಳು ಮತ್ತು ಇನ್ನಿತರ ಪರಿಹಾರೋಪಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.